ಗದಗದ ಲಕ್ಕುಂಡಿಯಲ್ಲಿ 2ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದ್ದು ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಪತ್ತೆಯಾಗಿದೆ. 2ನೇ ದಿನದ ಉತ್ಖನನ ಕಾರ್ಯ ಗದಗದ ಲಕ್ಕುಂಡಿಯಲ್ಲಿ ನಡೀತಾ ಇದೆ. ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯ ನಡೀತಾ ಇರುವ ಸಂದರ್ಭದಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಪತ್ತೆಯಾಗಿದೆ. ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಪ್ರಾಚೀನ ವಸ್ತುಗಳು ಪತ್ತೆಯಾಗಿದ್ದು 2 ಅಡಿ ಮಣ್ಣು ತೆಗಿತಾ ಇದ್ದಂತೆ ಪ್ರಾಚೀನ ವಸ್ತುಗಳು ಆಗ ಪತ್ತೆಯಾಗಿದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಈ ಒಂದು ಪ್ರಾಚೀನ ವಸ್ತುಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಈ ಮಧ್ಯೆ ಉತ್ಖನನ ನಡೀತಾ ಇರುವ ಸ್ಥಳವನ್ನ ನಿಷೇಧದ ಸ್ಥಳ ಅಂತ ಹೇಳಿ ಘೋಷಣೆ ಮಾಡಲಾಗಿದ್ದು ಫೋಟೋಗ್ರಫಿ ಹಾಗೇನೆ ವಿಡಿಯೋ ಮಾಡೋದಕ್ಕೂ ಕೂಡ ಅಲ್ಲಿ ನಿಷೇಧವನ್ನ ಹೇರಲಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೇನೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಈ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ 2ನೇ ದಿನದ ಉತ್ಖನನ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಚೀನ ವಸ್ತುಗಳು ಪತ್ತೆಯಾಗಿದ್ದು ಅವುಗಳ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಈ ಒಂದು ಸ್ಥಳವನ್ನ ಇದೀಗ ನಿಷೇಧದ ಸ್ಥಳ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಫೋಟೋಗ್ರಫಿ ಮಾಡೋದಕ್ಕಾಗಿರ್ಬೋದು ಅಥವಾ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ, ನಿಷೇಧವನ್ನ ಹೇರಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೇನೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಉತ್ಖನನ ನಡೀತಾ ಇರುವಂತಹ ಸ್ಥಳದಿಂದನೇ ನಮ್ಮ ರಿಪೋರ್ಟರ್ ಸಂತೋಷ್ ಕುನ್ನೂರ ಈಗ ಪ್ರತ್ಯಕ್ಷ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಕೂಡ ಬರದಿಂದ ಸಾಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ದೃಶ್ಯದಲ್ಲೂ ನೋಡ್ತಾ ಇರ್ಬೋದು. ಈಗಾಗಲೇ ಏನು ಸುಮಾರು 30 ಕಾರ್ಮಿಕರು ಇವತ್ತು ಉತ್ಖನನ ಕಾರ್ಯವನ್ನು ಕೂಡ ಕೈಗೊಂಡಿದ್ದಾರೆ. ಈ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಪ್ರಾಚ್ಯ ಅವಶೇಷ ಕೂಡ ಈಗ ಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಇದು ಪ್ರಾಚೀನ ಕಾಲದ ಒಂದು ಅವಶೇಷ. ಈ ಅವಶೇಷ ಈಗಾಗಲೇ ಸಿಕ್ಕಿರೋದ್ರಿಂದ ಸಾಕಷ್ಟು ಕುತೂಹಲ ಕೂಡ ಈಗ ಮೂಡಿರುವಂಥದ್ದು. ಯಾಕಂದರೆ ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆಗಿರ್ಬೋದು ಮತ್ತು ಇಲ್ಲಿ ಸಿದ್ದರ ಬಾವಿಯ 2 ಮಧ್ಯೆ ಇರತಕ್ಕಂಥ ಒಂದು ಸ್ಥಳದಲ್ಲಿ ಈಗಾಗಲೇ ಸಿಕ್ಕಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಈ ರೀತಿಯಾದಂಥ ಒಂದು ಈಗಾಗಲೇ ಕುರುಹು ಕೂಡ ಪತ್ತೆಯಾಗಿದೆ. ಈಗ ಇನ್ನು ಆಳ ಕೂಡ ಬಹಳ ತೆಗೆದಿಲ್ಲ. ಈಗಾಗಲೇ ನೋಡ್ತಾ ಇರ್ಬೋದು 1 ರಿಂದ 2 ಅಡಿ ಆಳ ತೆಗೆದಿದ್ದಾರೆ. ಈಗಾಗಲೇ ಒಂದು ಏನು ಪ್ರಾಚ್ಯ ಅವಶೇಷ ಕೂಡ ಪತ್ತೆಯಾಗಿದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಹೇಳ್ತಿದ್ದಾರೆ ಇಲ್ಲಿ ಸಾಕಷ್ಟು ಸಂಪತ್ತಿರ್ಬೋದು. ಯಾಕಂದರೆ ಹಿಂದಿನ ಕಾಲದಲ್ಲಿ ಕೂಡ ಅರಸರು ರಾಜರು ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಕೂಡ ಸಿಗುವ ಸಾಧ್ಯತೆಗಳಿದಾವೆ. ಇನ್ನು ಈ ಒಂದು ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನು ಅವಶೇಷಗಳಾಗಿರ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಾಚ್ಯ ಅವಶೇಷಗಳು ಕೂಡ ಪತ್ತೆಯಾಗುವ ಸಾಧ್ಯತೆಗಳು ಇದಾವೆ. ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಿದ್ದಾರೆ, ಅವರನ್ನ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಪಡೆಯೋಣ. ಸರ್, ಈಗ ಲಕ್ಕುಂಡಿ ಈಗಾಗಲೇ ಸಾಕಷ್ಟು ಉತ್ಖನನ ಕೂಡ ಕಾರ್ಯವನ್ನು ಕೈಗೊಂಡಿದ್ದಾರೆ ಲಕ್ಕುಂಡಿ ಪ್ರಾಧಿಕಾರದಿಂದ. ಏನೇನು ಉತ್ಖನನ ನಡೀತಾ ಇದೆ ಸರ್? ಇಲ್ಲಿ ಇದು ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಕೊಡೋದಾದ್ರೆ ಇವತ್ತು ಕೂಡ ಒಂದು ಪ್ರಾಚ್ಯ ಅವಶೇಷ ಕೂಡ ಸಿಕ್ಕಿದೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರ ಬಾವಿಗೆ ಉತ್ಖನನ ಏನು ನಮ್ಮ ರಾಜ್ಯ ಪುರಾತತ್ವ ಇಲಾಖೆ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂದು ಪ್ರಾಚ್ಯಾವಶೇಷ ತಾವು ನೋಡ್ಬೋದು, ಪ್ರಾಚ್ಯಾವಶೇಷ ಸಿಕ್ಕಿದೆ. ಇನ್ನೂ ಹಲವಾರು 6 ಫೂಟ್ ತೆಗೆದು ಇನ್ನೂ ಸಾಕಷ್ಟು ಹಲವಾರು ಪ್ರಾಚ್ಯ ಅವಶೇಷಗಳು ಸಿಗ್ತಾವೆ ಸರ್. ನಮಗೆ ಅದು ನಿಜವಾಗಿ ಮೆಟಲ್ಗಳು ಮತ್ತು ದೇವಸ್ಥಾನಕ್ಕೆ ಕನೆಕ್ಟ್ ಇರೋದು ಇನ್ನೂ 6 ರಿಂದ 7 ಫೂಟ್ ಹೋಗಿಂದ ಅದು ಸಿಗುತ್ತೆ. ಇಲ್ಲಿ ಇತಿಹಾಸ ತಜ್ಞರು ಹಾಗೂ ನಮ್ಮ ಊರಿನೆಲ್ಲ ಗುರು ಹಿರಿಯರು ಹೇಳಿದ ಪ್ರಕಾರನ ಈ ಪಾಯಿಂಟ್ ಮಾಡಿದ್ದೀವಿ ಸರ್. ಏನೇನು ಸಿಗ್ಬೋದು ನಿರೀಕ್ಷೆ ಇದೆ ಸರ್ ಅಂತಿಲ್ಲ? ಏನಿಲ್ಲ, ಅದು ದೇವಸ್ಥಾನದಿಂದ ಬಾವಿಗೆ ಮೆಟಲ್ಗಳು ಒಂದು ಸಂಕೀರ್ಣ ಸಿಗ್ತದೆ ಸರ್. ಇನ್ನೂ ಭೂಮಿ ಒಳಗೈತಿ, ಇನ್ನೂ ಆಶ್ಚರ್ಯಕರವಾದ ಇನ್ನೂ ಸಿಗ್ಬೋದು ಅನ್ನೋ ನಮ್ಮ ಎಲ್ಲರದ ಒಂದು ಅಭಿಪ್ರಾಯ ಇದೆ ಸರ್. ಪ್ರಾಚ್ಯ ಅವಶೇಷ ಕೂಡ ಪತ್ತೆಯಾಗಿದೆ. ಅದು ದೇವಸ್ಥಾನದ ಒಂದು ಬಾಗಿಲಾಗಿರ್ಬೋದು, ಜೊತೆಗೆ ಬೇರೆ ಏನಾದರೂ ವಸ್ತು ಆಗಿರ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನ್ಯೂಸ್ 18 ಕೂಡ ಕೊಟ್ಟಿರುವಂಥದ್ದು. ಸಂತೋಷ್ ಕುನ್ನೂರ್, ನ್ಯೂಸ್ 18 ಗದಗ. ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಈ ಉತ್ಖನನ ಕಾರ್ಯಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಜಾತ್ರೆಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಉತ್ಖನನಕ್ಕೂ ಮುನ್ನ ಜಾತ್ರಾ ಕಮಿಟಿಯ ಜೊತೆಗೆ ಸಭೆ ಕೂಡ ಆಗಿದೆ. ಕೋಟೆ ವೀರಭದ್ರೇಶ್ವರ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಹೇಳಿ ನ್ಯೂಸ್ 18ಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಆಗತ್ತೆ ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ರು ಜನ. ಕಾರಣ ಜಾತ್ರೆ ಇದೆ, ಜಾತ್ರೆಗೆ ಸಮಸ್ಯೆ ಆಗುತ್ತೆ ಈ ರೀತಿಯಾಗಿ ಉತ್ಖನನ ಮಾಡಿದ್ರೆ ಅಂತ ಹೇಳಿ. ಆದರೆ ಆ ರೀತಿಯಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈಗಾಗಲೇ ಅಧಿಕಾರಿಗಳು ಮಾತನಾಡಿದ್ದಾರೆ. ಉತ್ಖನನಕ್ಕೂ ಮುನ್ನ ಜಾತ್ರಾ ಕಮಿಟಿಯವರ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಅಧಿಕಾರಿ ಹೇಳಿದ ಹಾಗೆ ಈ ಕೋಟೆ ವೀರಭದ್ರೇಶ್ವರ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಮೊನ್ನೆ 16ನೇ ತಾರೀಕು ಉತ್ಖನನವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದೊಳಗೆ ಏನು ಜಾತ್ರಾ ಕಮಿಟಿಯ ಪ್ರಮುಖರದಾರ, ಹಿರಿಯರದಾರ, ಅವ್ರ ಜೊತೆ ಉತ್ಖನನದ ನಡೆಯುವಂಥ ಕಾರ್ಯವನ್ನು ಚರ್ಚೆ ಮಾಡಲಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಒಂದು ಜಾತ್ರೆ ಪ್ರತಿ ವರ್ಷ ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಡೀತೆ. ಲಕ್ಕುಂಡಿಯೊಳಗೆ 2 ಜಾತ್ರೆಗಳು ಭಾಳಷ್ಟು ವಿಶೇಷ. ಒಂದು ಹಾಲಗುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ, ಇನ್ನೊಂದು ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ಕಳೆದ ವರ್ಷ ಏನು
ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ ಅದಕ್ಕಿಂತ ವಿಜೃಂಭಣೆಯಿಂದ ಈ ವರ್ಷವೂ ಸಹಿತವಾಗಿ ನಡೀತೈತೆ. ಅದಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಪ್ರಾಧಿಕಾರದಿಂದ ಯಾವುದೇ ರೀತಿಯಾದಂಥ ಅಡೆತಡೆ ಇರುವುದಿಲ್ಲ. ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಏನು ನಡೀತಿತ್ತು ಈಗಲೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಡೀಲಿಕ್ಕೆ ಯಾವುದೇ ರೀತಿಯಾದಂಥ ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಪ್ರಾಧಿಕಾರದಿಂದ ಯಾವುದೇ ಅವರಿಗೆ ತೊಂದರೆ ಮಾಡೋದಿಲ್ಲ. ಅದು ಜಾತ್ರೆನ ಒಬ್ಬರದಲ್ಲ, ಎಲ್ಲ ಇಡೀ ಊರಿನ ಗ್ರಾಮಸ್ಥರದು ನಮ್ಮದು ಅನ್ನೋ ಒಂದು ನಮಗೂ ಒಂದು ಹೆಮ್ಮೆ ಇದೆ. ಎಲ್ಲರೂ ಕೂಡ ನಾವು ಕೂಡಿ ಜಾತ್ರೆಯನ್ನು ಮಾಡ್ತೀವಿ. ಯಾವುದೇ ರೀತಿಯಾದಂಥ ನಮ್ಮ ಲಕ್ಕುಂಡಿ ಪ್ರಾಧಿಕಾರದಿಂದ ಆಗಿರ್ಬೋದು, ಪುರಾತತ್ವ ಇಲಾಖೆಯಿಂದ ಆಗಿರ್ಬೋದು, ಯಾವುದೇ ಧಾರ್ಮಿಕ ಭಾವನೆಗಳಿಗೆ, ಪೂಜೆ ಪುನಸ್ಕಾರಗಳಿಗೆ, ಅಗ್ನಿಕುಂಡ ಹಾಯುವಂಥ ಒಂದು ಜಾಗದ ಬಗ್ಗೆ ಆಗಿರ್ಬೋದು, ಒಂದು ವೇಳೆ ಆ ಥರ ಏನಾದರೂ ಅಗ್ನಿಕುಂಡಕ್ಕೆ ಉತ್ಖನನಕ್ಕೆ ತೊಂದರೆ ಆಗ್ತಿದ್ರೆ ಅವ್ರ ಅಗ್ನಿಕುಂಡದ ಏನು ಜಾತ್ರೆ ಮುಗಿದ ನಂತರ ಆ ಭಾಗವನ್ನು ನಾವು ಉತ್ಖನನ ಮಾಡ್ತೀವಿ.